ನಾವು ಗೋವಿನಜೋಳ ಸಂಶೋಧನಾ ಕೇಂದ್ರದಲ್ಲಿದ್ದೀವಿ. ಈ ಕೇಂದ್ರದಿಂದ ನಾವು ಒಂದು ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಿದ್ದೀವಿ. ಧರ್ಮ ಅಂತ ಹೇಳಿ ಈ ತಳಿ ಹೆಸರನ್ನು ನಾವು ಇಟ್ಟಿದ್ದೀವಿ. ಈ ತಳಿಯು ಗುಣಧರ್ಮ ಏನಂದರೆ ಇದು ಮುಂಗಾರು ಮತ್ತು ಹಿಂಗಾರು ಎರಡೂ ಇದರಲ್ಲಿ ಬರುತ್ತೆ. ವಲಯ 3 ಮತ್ತು 8ಕ್ಕೆ ಬಿಡುಗಡೆ ಮಾಡಿದ್ದೀವಿ. ಈ ತಳಿಯ ಗುಣಧರ್ಮ ಅಂದರೆ ಸಂಪೂರ್ಣವಾಗಿ ಕಾಳನ್ನು ಕಟ್ತದೆ, ತುದಿವರೆಗೂ ಕಾಳನ್ನು ಕಟ್ತದೆ. ಯಾವುದೇ ರೀತಿ ಕಾಳುಗಳನ್ನು ಬಿಡೋದಿಲ್ಲ. ಟೋಟಲ್ ತುತ್ತ ತುದಿವರೆಗೂ ಕಾಳುಗಳನ್ನು ಕಟ್ತದೆ. ಆಮೇಲೆ ಇದ್ರ ಮೇಲೆ ರೌದಿ ಸಿಪ್ಪೆ ಏನಿರ್ತದೆ ಗಟ್ಟಿರ್ತದೆ, ಯಾವುದೇ ರೀತಿ ಹುಳ ಒಳಗಡೆ ಹೋಗೋದಿಲ್ಲ. ಮತ್ತು ಮೇವು ಕೂಡ ಕಟಾವು ಮಾಡೋ ಹಂತದಲ್ಲಿ ಮೇವು ಹಸರಾಗಿರ್ತದೆ. ಇದರಿಂದ ರೈತರಿಗೆ ಏನಾಗ್ತದೆ, ಮೇವು ಕೂಡ ಸ್ವಲ್ಪ ಲಭ್ಯ ಆಗ್ತದೆ. ರೋಗಗಳಿಗೆ ನಿರೋಧಕತೆಯನ್ನು ಹೊಂದಿದೆ. ಈ ತಳಿಯನ್ನು ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬಿಡುಗಡೆ ಮಾಡಿ ಇದರ ಬೀಜೋತ್ಪಾದನೆ ಕೂಡ ನಾವು ಕೈಗೊಳ್ತಾ ಇದ್ದೀವಿ. ಇದನ್ನ ನಾವು ಧಾರವಾಡದ ನಮ್ಮ ಬೀಜ ಘಟಕದ ಸಂಯೋಗದೊಂದಿಗೆ ನಾವು ಬೀಜೋತ್ಪಾದನೆ ಮಾಡಿ ರೈತರಿಗೆ ಅದನ್ನು ವಿತರಿಸ್ತೇವೆ. ನನ್ನ ಹೆಸರು ಡಾಕ್ಟರ್ ರಾಜಶೇಖರ್ ಮಹಾಸ್ವಾಮಿ ಕಾಚಾಪುರ್ ಅಂತ ಹೇಳಿ. ನಾನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಗೋವಿನಜೋಳದ ತಳಿ ತಜ್ಞನಾಗಿದ್ದೀನಿ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೇಂದ್ರ ಮತ್ತು ಬಿಜಾಪುರ ಆವರಣದಲ್ಲಿ ಇವತ್ತಿನ ದಿವಸ 3 ದಿವಸದವರೆಗೆ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ. ಧಾರವಾಡ ಕೇಂದ್ರದಲ್ಲಿ ಹಲವಾರು ಬೆಳೆಗಳ ಬಗ್ಗೆ ಸಂಶೋಧನೆ ನಡೀತವೆ. ಅದರಲ್ಲಿ ಗೋವಿನಜೋಳ ಒಂದು ಬೆಳೆ. ಈ ಬೆಳೆ ಸಂಶೋಧನಾ ಒಂದು ವಿಭಾಗನೇ ಇರುತ್ತೆ. ಈ ವಿಭಾಗಕ್ಕೆ ನಾವು ಮುಖ್ಯಸ್ಥರು, ತಳಿ ತಜ್ಞರು ಮತ್ತು ಅದೇ ರೀತಿ ರೋಗ ತಜ್ಞರು, ಈ ರೀತಿ ತಜ್ಞರು ಇರ್ತಾರೆ. ಈ ಬೆಳೆಯಲ್ಲಿ ಎಲ್ಲ ಸಂಪೂರ್ಣವಾದಂಥ ಸಂಶೋಧನೆ ನಾವು ಕೈಗೊಳ್ತೇವೆ. ಉದಾಹರಣೆಯಾಗಿ ನಮ್ಮ ರಾಜ್ಯದಲ್ಲಿ ಜೋಳ ಎಲ್ಲೆಲ್ಲಿ ಬೆಳೀತಾರೆ, ಆ ವಲಯಕ್ಕೆ ಏನು ಸೂಕ್ತ, ಯಾವ ತಳಿ ಸೂಕ್ತ, ಅದಕ್ಕೆ ಯಾವ ರೋಗ ಬರುತ್ತೆ, ಇದ್ರ ಬಗ್ಗೆ ಸಂಶೋಧನೆ ಮಾಡಿ. ಎಲ್ಲ ಕಡೆ ಒಂದು ಬೆಳೆ ಅಲ್ರಿ. ಈಗ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ರಾಜ್ಯವನ್ನು ನಾವು ನೋಡಿದಾಗ ಹವಾಗುಣವಾಗಿ ಹವಾಮಾನದ ಇದ್ರ ಮೇಲೆ ವಿಂಗಡಿಸಲಾಗಿದೆ. ಈಗ ವಲಯ 3, 8 ಅಂತ ವಲಯಗಳು ಬರ್ತವೆ. ವಲಯ 3 ಅಂದರೆ ಈ ನಮ್ಮ ಏನು ಬಿಜಾಪುರ ಭಾಗ ಇದೆ, ಇಲ್ಲಿಂದ ಹಿಡಿದು ಗದಗ ಭಾಗ, ಕೊಪ್ಪಳ ಭಾಗವರೆಗೂ ವಲಯ 3 ಅಂತ ಬರುತ್ತೆ. ಇಲ್ಲಿ ಉಷ್ಣಾಂಶತ, ಇಲ್ಲಿ ಮಳೆ ಆಶ್ರಯ ರೀತಿ ಬೇರೆ ಇರುತ್ತೆ. ಅದೇ ರೀತಿ ನಾವು ಮಳೆ ಕಡಿಮೆ. ಅದೇ ರೀತಿ ಹಾವೇರಿ ಎಲ್ಲ ನೋಡಿದ್ರೆ, ಹಾವೇರಿ, ದಾವಣಗೆರೆ ಇದು ನೋಡಿದ್ರೆ ಇದು ವಲಯ 8ರಲ್ಲಿ ಬರುತ್ತೆ. ಧಾರವಾಡ ಇಲ್ಲಿ ಮಳೆ ಹೆಚ್ಚಾಗ್ತದೆ. ಇಲ್ಲಿ ನೀರಾವರಿ ಕಡಿಮೆ, ಆದರೆ ಮಳೆ ಆಶ್ರಿತದಲ್ಲಿ ಹೆಚ್ಚು ಬೆಳೀತಾರೆ. ಇಲ್ಲಿ ಈ ವಲಯ 3ರಲ್ಲಿ ಏನಾಗುತ್ತೆ, ಬಿಜಾಪುರ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಇಲ್ಲಿ ಏನಾಗ್ತದೆ ನೀರಾವರಿಯಲ್ಲಿ ಹೆಚ್ಚು ಬೆಳೀತಾರೆ. ಸೊ ಹಿಂಗಾಗಿ ಇಲ್ಲಿ ರೈತರ ಬೇಡಿಕೆಗಳು ಮತ್ತು ತಳಿಯ ರಿಕ್ವೈರ್ಮೆಂಟ್ಸ್ ಏನಿದೆ ಬದಲಾವಣೆ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ನಾವು ಗೋವಿನಜೋಳ ಸಂಶೋಧನಾ ಕೇಂದ್ರದಲ್ಲಿದ್ದೀವಿ. ಈ ಕೇಂದ್ರದಿಂದ ನಾವು ಒಂದು ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಿದ್ದೀವಿ. ಧರ್ಮ ಅಂತ ಹೇಳಿ ಈ ತಳಿ ಹೆಸರನ್ನು ನಾವು ಇಟ್ಟಿದ್ದೀವಿ. ಈ ತಳಿಯು ಗುಣಧರ್ಮ ಏನಂದರೆ ಇದು ಮುಂಗಾರು ಮತ್ತು ಹಿಂಗಾರು ಎರಡೂ ಇದರಲ್ಲಿ ಬರುತ್ತೆ. ವಲಯ 3 ಮತ್ತು 8ಕ್ಕೆ ಬಿಡುಗಡೆ ಮಾಡಿದ್ದೀವಿ. ಈ ತಳಿಯ ಗುಣಧರ್ಮ ಅಂದರೆ ಸಂಪೂರ್ಣವಾಗಿ ಕಾಳನ್ನು ಕಟ್ತದೆ, ತುದಿವರೆಗೂ ಕಾಳನ್ನು ಕಟ್ತದೆ. ಯಾವುದೇ ರೀತಿ ಕಾಳುಗಳನ್ನು ಬಿಡೋದಿಲ್ಲ. ಟೋಟಲ್ ತುತ್ತ ತುದಿವರೆಗೂ ಕಾಳುಗಳನ್ನು ಕಟ್ತದೆ. ಆಮೇಲೆ ಇದ್ರ ಮೇಲೆ ರೌದಿ ಸಿಪ್ಪೆ ಏನಿರ್ತದೆ ಗಟ್ಟಿರ್ತದೆ, ಯಾವುದೇ ರೀತಿ ಹುಳ ಒಳಗಡೆ ಹೋಗೋದಿಲ್ಲ. ಮತ್ತು ಮೇವು ಕೂಡ ಕಟಾವು ಮಾಡೋ ಹಂತದಲ್ಲಿ ಮೇವು ಹಸರಾಗಿರ್ತದೆ. ಇದರಿಂದ ರೈತರಿಗೆ ಏನಾಗ್ತದೆ, ಮೇವು ಕೂಡ ಸ್ವಲ್ಪ ಲಭ್ಯ ಆಗ್ತದೆ. ರೋಗಗಳಿಗೆ ನಿರೋಧಕತೆಯನ್ನು ಹೊಂದಿದೆ. ಈ ತಳಿಯನ್ನು ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬಿಡುಗಡೆ ಮಾಡಿ ಇದರ ಬೀಜೋತ್ಪಾದನೆ ಕೂಡ ನಾವು ಕೈಗೊಳ್ತಾ ಇದ್ದೀವಿ. ಇದನ್ನ ನಾವು ಧಾರವಾಡದ ನಮ್ಮ ಬೀಜ ಘಟಕದ ಸಂಯೋಗದೊಂದಿಗೆ ನಾವು ಬೀಜೋತ್ಪಾದನೆ ಮಾಡಿ ರೈತರಿಗೆ ಅದನ್ನು ವಿತರಿಸ್ತೇವೆ. ಅದು ನಮ್ಮ ಧಾರವಾಡ ಕೇಂದ್ರದಲ್ಲಿ ಮಾತ್ರ ಲಭ್ಯ ಇರ್ತದೆ. ಇಲ್ಲಿಂದ ಹೆಚ್ಚಿನ ಬೇಡಿಕೆ ಬಂದಾಗ ಅದು ನಾವೇನು ಬಿಜಾಪುರ ಆವರಣದಲ್ಲಿ ಕೂಡ ನಾವು ಬೀಜವನ್ನು ಮಾರುವಂತ ಇದೆ. ಈಗ ಈ ತಳಿಯನ್ನು ನಾವು ಹಲವಾರು ಪ್ರದೇಶಗಳಲ್ಲಿ, ಹಾವೇರಿ ಭಾಗ, ಗದಗ ಭಾಗ ಎಲ್ಲ ಕಡೆ ಪ್ರಯೋಗ ಮಾಡಿದ್ದೀವಿ. ಕಳೆದ ಮುಂಗಾರಿನಲ್ಲಿ ಬಿಜಾಪುರ ಜಿಲ್ಲೆಯ ನಮ್ಮ ಬಿಜಾಪುರ ಕೇಂದ್ರದಿಂದ ದೂರ ಕೂಬುಕಡ್ಡಿ ಎಂದ ಹಳ್ಳಿಯಲ್ಲಿ ಕೂಡ ಈ ತಳಿಯನ್ನು ರೈತರು ಬೆಳೆದು ತಮ್ಮ ಒಳ್ಳೆಯ ಒಂದು ಅನಿಸಿಕೆಯನ್ನ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಈ ತಳಿ ಬಗ್ಗೆ ಇಷ್ಟ ಆದ್ರೆ ಇನ್ನ ಇದರಲ್ಲಿ ತಳಿ ಈ ಬೀಜ ಬೇಕಂದ್ರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೀಜ ಘಟಕದಲ್ಲಿ ಮುಂಗಾರಿನಲ್ಲಿ ಲಭ್ಯ ಆಗ್ತದೆ. ಜೂನ್ ತಿಂಗಳಲ್ಲಿ ಬೀಜ ಲಭ್ಯ ಆಗ್ತದೆ. ಇದಕ್ಕೆ ಈಗ ಸರಾಸರಿ 5 kg ಪ್ಯಾಕೆಟ್ ನಮ್ಮಲ್ಲಿ ಪ್ಯಾಕಿಂಗ್ ಇದೆ. ಒಂದು ಪ್ಯಾಕೆಟಿಗೆ 800 ರೂಪಾಯಿ ಬೀಜ ಆಗ್ತದೆ. ಸರಾಸರಿ ರೈತರು ನಾವು 8 kg ಬಿತ್ತರಿ ಎಕರೆಕ್ ಅಂತ ಹೇಳ್ತೀವಿ. ಸೊ ಈ ಬೀಜವನ್ನು ನಾವು ರೈತರು ಪಡಿಬೇಕಾದ್ರೆ ನಮ್ಮ ಧಾರವಾಡದ ಬೀಜ ಘಟಕಕ್ಕೆ ಅಲ್ಲಿ ಬಂದು ಇದನ್ನ ತಗೋಬೇಕಾಗ್ತದೆ. ಯಾಕಂದ್ರೆ ಹೆಚ್ಚಿನ ಒಂದು ಡಿಮ್ಯಾಂಡ್ ನಮ್ಮ ಬಿಜಾಪುರ ಕೇಂದ್ರದಿಂದ ಬಂದ್ರೆ ಬೀಜ ಘಟಕದವರು ಇಲ್ಲೂ ಕೂಡ ಸ್ವಲ್ಪ ಬೀಜವನ್ನು ಕಳಿಸಿ
ಇಲ್ಲಿಂದನೂ ಕೂಡ ಮಾರುವ ವ್ಯವಸ್ಥೆನ ನಾವು ಮಾಡಬಹುದು. ಮತ್ತೆ ಬೇರೆ ತರ ಸರ್ ಈಗ ಗೋವಿನ ಜೋಳದಲ್ಲಿ ಹಲವಾರು ತಳಿಗಳಿದಾವೆ. ಒಂದು ನಾವು ಹೇಳ್ತೀವಿ ಮೇವಿನ ಗೋವಿನ ಜೋಳ ಅಂತ ಹೇಳಿ, ಇದು ನೋಡ್ತಾ ಇದ್ರಿ, ಇದಕ್ಕೆ ಆಫ್ರಿಕನ್ ಟಾಲ್ ಅಥವಾ ಮೇವಿನ ಜೋಳ ಅಂತ ಕರಿತೀವಿ. ಇದು ಕಾಳು ಬೆಳೆದು ಬರ್ತದ್ರಿ. ಇದು ಕನಿಷ್ಠ ಒಂದು 12 ಫೂಟ್ ಎತ್ತರ ಬೆಳೀತದೆ. ಇದು ಅಂದ್ರೆ ಹೂ ಆಡಿದ ತಕ್ಷಣ ಇದನ್ನ ಕಟಾವು ಮಾಡಬೇಕು. ಸುಮಾರು ನಿಮ್ಗೆ ಹೆಚ್ಚಿನ ಒಂದು ಮೇವಿನ ಇಳುವರಿ ಬರ್ತದೆ. ಯಾರಿಗೆ ರಾಸುಗಳಿದಾವೆ, ಹೈನುಗಾರಿಕೆ ಮಾಡ್ತಾರೆ, ಈ ತಳಿಯು ಅತ್ಯಂತ ಹೆಚ್ಚು ಸೈಲೇಜ್ ಮಾಡಲಿಕ್ಕೆ ಅತ್ಯಂತ ಹೆಚ್ಚು ಸೂಕ್ತವಾದಂಥ ತಳಿ. ಅದೇ ರೀತಿ ನಮ್ಮಲ್ಲಿ ಸಿಹಿ ಗೋವಿನ ಜೋಳ ಕೂಡ ಲಭ್ಯ ಇದೆ. ಇದು ಹಾಲ್ಗಾಳ ಸಮಯದಲ್ಲಿ ಕಟಾವು ಮಾಡತಕ್ಕಂಥ ತಳಿ. ಇದನ್ನ ಶೀತ್ನಿ ರೂಪದಲ್ಲಿ ಅಂದ್ರೆ ಹಾಲ್ಗಾಳಿದ್ದಾಗ ಇದು ತೆನೆಯನ್ನು ಕಟಾವು ಮಾಡಿ ಕಾಳುಗಳನ್ನ ತೆನೆಯನ್ನ ಸುಟ್ಟು ತಿನ್ನೋಕೆ ಬಳಸ್ತಾರೆ. ಕಾಳು ಅಷ್ಟು ರೌಂಡಿಂಗ್ ಇದು ಏನಾಗ್ತದೆ, ಇದರಲ್ಲಿ ತೇವಾಂಶ ಹೊರಟೋಗ್ತದೆ. ಹಿಂಗಾಗಿ ಸಿಹಿ ಗೋವಿನ ಜೋಳ ನೀವು ಎಲ್ಲೇ ಹೋದ್ರು ಕೂಡ ಇದೇ ರೀತಿ ಇರ್ತದೆ, ಸ್ವೀಟ್ ಇರ್ತದೆ. ಕಾಳು ಈಗ ಸಿಹಿ ಇರೋದಿಲ್ಲ, ಹಾಲ್ಗಾಳ ಸಮಯದಲ್ಲಿ ಸ್ವೀಟ್ ಇರ್ತದೆ, ಸಕ್ಕರೆ ಅಂಶ ಜಾಸ್ತಿ ಇರ್ತದೆ. ಇದನ್ನ ಸುಮಾರು 85-90 ದಿವಸಕ್ಕೆ ಈ ಬೆಳೆಯನ್ನ ನಾವು ರೈತರು ಕಟಾವು ಮಾಡ್ಕೋಬಹುದು. ಇದನ್ನ ಸದ್ಯಕ್ಕೆ ಇದು ಕೂಡ ಒಳ್ಳೆ ಮಾರ್ಕೆಟ್ ಐತಿ. ಯಾರು ಕಾಯಿಪಲ್ಯ ರೂಪದಲ್ಲಿ ಬೆಳಿತಾರೆ ಅವ್ರಿಗೆ ಇದು ಹೆಚ್ಚು ಲಾಭ. ಅಂದ್ರೆ ಎಕರೆಗಟ್ಟಲೆ ಬೆಳೆಯಂಗಿಲ್ಲ, ಗುಂಟೆಗಟ್ಟಲೆ ಬೆಳೆಯುತ್ತೆ. ಮುಂಬೈಗೂ ಹೋಗುತ್ತೆ. ನೀವು ಬಾಗಲಕೋಟೆ ಮಾರ್ಕೆಟ್ ಸ್ವೀಟ್ ಕಾರ್ನ್ ಅದು ಏನ್ ಮಾಡ್ತಾರೆ, ಎಕರೆಗಟ್ಟಲೆ ಬೆಳೆಯಂಗಿಲ್ಲ, ಗುಂಟೆಗಟ್ಟಲೆ ಬೆಳಿಬೇಕು. ಬೆಳೆದ ನಂತರ ಇದರಲ್ಲಿ ಸ್ವಲ್ಪ ಅಂಗಲವಾಗಿ ಬೆಳಿಬೇಕು. ತೆನಿಗಳು ಚೆನ್ನಾಗಿ ದೊಡ್ಡ ಇರೋಂಗ್ ನೋಡ್ಕೋಬೇಕು, ಹುಳ ಆಗ್ಲಾರ್ದಂಗ್ ನೋಡ್ಕೋಬೇಕು. ಅಂತ ತೆನಿಗಳನ್ನ ಉಳ್ಳಾಗಡ್ಡಿ ಅಥವಾ ಬೇರೆ ಹೆಂಗ ತೆನಿಗಳನ್ನ ನಾವು ಆಯ್ಕೆ ಮಾಡ್ತೀವಿ. ದೊಡ್ಡ ತೆನಿ ಸಣ್ಣ ತೆನಿ ಆಯ್ಕೆ ಮಾಡಿ ಪಿಸ್ವಿಯಲ್ಲಿ ತುಂಬಿ ಮಾರಿದ್ರೆ ಕನಿಷ್ಠ 10 ರೂಪಾಯಿ ಒಂದು ತೆನಿಗೆ ಸಿಗುತ್ತೆ. 5ರಿಂದ 10 ರೂಪಾಯಿ ಮಾರ್ಕೆಟ್ ರೇಟ್ ಇದೆ. ಬಾಗಲಕೋಟೆಯಲ್ಲೂ ಮಾರ್ಕೆಟ್ ಚೆನ್ನಾಗಿದೆ. ಇವು ಬಿಜಾಪುರದಲ್ಲಿ, ಈ ಬೆಳಗಾವದಲ್ಲಿ ಹೆಚ್ಚು ಮಾರ್ಕೆಟ್ ಇದೆ ಇದಕ್ಕೆ, ಈ ಬೆಳೆಗೆ. ಸೊ ಹಿಂಗಾಗಿ ಸ್ವೀಟ್ ಕಾರ್ನ್ ಅನ್ನ ರೈತರು ಯಾರು ಕಾಯಿಪಲ್ಯ ಬೆಳಿತಾರೆ, ಸ್ವಲ್ಪ ನೀರಾವರಿ ಇದ್ಕೊಂಡು ಕಾಯಿಪಲ್ಯ ತರ ಬೆಳಿತಾರೆ, ಅಂಥವ್ರು ಇದನ್ನ ಬೆಳೆದ್ರೆ ಒಳ್ಳೇದು. ಇದನ್ನ ಬಿಸಿಲಿಗೆ ಬರದೆ ತಂಪಾದ ಹೊತ್ತಿನಲ್ಲಿ ಬಂದ್ರೆ ಇದನ್ನ ತೇವಾಂಶ ಇಟ್ಕೋಬೇಕು. ಇದರಲ್ಲಿ ಮುಖ್ಯವಾಗಿ ಫ್ರೆಶ್ ಮಾರ್ಕೆಟ್ ಅಂತೀವಿ. ಅಂದ್ರೆ ಕಟಾವು ಮಾಡಿದ ತಕ್ಷಣ ರೈತರು ಮಾರ್ಕೆಟ್ಗೆ ಒಯ್ಬೇಕು, APMCಗೆ ಒಯ್ಬೇಕು. ಈಗ ಸಾಯಂಕಾಲ ಕಟಾವು ಮಾಡಿ ಇಟ್ಕೊಂಡು ಬೆಳಗ್ಗೆ 6 ಗಂಟೆ 8 ಗಂಟೆ ಒಳಗೆ APMCಗೆ ಒಯ್ದು ಸ್ಟಾಕ್ ಇಡಬಾರ್ದು. ಒಣಗಿ ತಂದ್ರೆ ಏನಾಗುತ್ತೆ, ಅದ್ರ ರೇಟ್ ಕಡಿಮೆ ಆಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಇದರಲ್ಲಿ ಇನ್ನೊಂದೇನು ಲಾಭ ಆಗುತ್ತೆ ರೈತರಿಗೆ ಅಂದ್ರೆ 85-90 ದಿವಸಕ್ಕೆ ಬೆಳೆ ಕಟಾವು ಆಗೋದ್ರಿಂದ ಹಸಿ ಮೇವು ಉಳಿತದೆ. ಸುಮಾರು ಹಸಿ ಮೇವು ಕೂಡ 2ರಿಂದ 2.5 ಸಾವಿರ ರೂಪಾಯಿ ಟನ್ ಸಿಗುತ್ತೆ. ಸೊ 3 ತಿಂಗಳದೊಳಗಡೆ ಬೆಳೆ ಅವ್ರಿಗೆ ಕಟಾವು ಆಗ ಬಂದ್ಬಿಡುತ್ತೆ. 1 ತಿಂಗಳ ಅವಧಿ ಉಳಿತದೆ ಅವ್ರಿಗೆ. ಸೊ ಸಿಹಿ ಗೋವಿನ ಜೋಳ ಕೂಡ ರೈತರು ಕಾಯಿಪಲ್ಯ ಬೆಳೆ ಮಾಡ್ತಕ್ಕಂಥ ರೈತರು ಕಾಯಿಪಲ್ಯ ರೂಪದಲ್ಲಿ ಇದನ್ನು ಬೆಳೆಸ್ಬೋದು. ಅದೇ ರೀತಿ ಇದರಲ್ಲಿ ಔದ್ಯೋಗಿಕ ಉತ್ಪಾದನೆಗಳು ಆಗ್ತವೆ. ಈಗ ಗೋವಿನ ಜೋಳ ಯಾಕೆ ಬೆಳೀತಾ ಇದೀವಿ ಅಂತಂದ್ರೆ, ಗೋವಿನ ಜೋಳ ಹೆಚ್ಚಾಗಿ ನಮ್ಮಲ್ಲಿ ಹೋಗ್ತಾ ಇರೋದು ಕೋಳಿಗಳ ಆಹಾರ. ಅದು ಬಿಟ್ಟು ಈ ಔದ್ಯೋಗಿಕ ಉತ್ಪನ್ನಗಳು ಇದಾವೆ. ಸ್ಟಾರ್ಚ್ ಇರ್ಬೋದು, ಫ್ರಕ್ಟೋಸ್ ಸಿರಪ್ ಇರ್ಬೋದು, ಡೆಕ್ಸ್ಟ್ರೋಸ್ ಇರ್ಬೋದು, ಫೈಬರ್ ಇರ್ಬೋದು. ಬೇಬಿ ಕಾರ್ನ್ ಅನ್ನೋದು ಮತ್ತೊಂದು ವಿಧಾನ. ಇದರಲ್ಲಿ ಕಾಯಿಪಲ್ಯ ರೀತಿಯಲ್ಲಿ ಏನ್ ರೈತರು ಬೆಳಿತಾರೆ, ಬೇಬಿ ಕಾರ್ನ್ ಅಂದ್ರೆ ಸಣ್ಣದಿದ್ದಾಗ ಮರಿನ ಪುಚ್ಚ ಹೊರಗೆ ಗರಿ ಹಾಕಿದಾಗ ಈ ಮರಿಗಳನ್ನ ಮುರಿದು ಬಿಟ್ಟು ಅದನ್ನ ಕೆಜಿ ರೊಕ್ಕದಲ್ಲಿ ಮಾರಿದಾಗ, ಕೆಜಿ ಅಳತಿಯಲ್ಲಿ ಮಾರಿದಾಗ ಅದೇನಾಗುತ್ತೆ, ಕಾಯಿಪಲ್ಯ ರೀತಿ ಬೆಳೆಸ್ತಾರೆ. ಈ ಬೇಬಿ ಕಾರ್ನ್ ಮಂಚೂರಿ, ಗೋಬಿ ಮಂಚೂರಿ ಮಾಡಿದಂಗೆ ಇದನ್ನು ಬಳಸ್ತಾರೆ, ಸಲಾಡ್ ನಲ್ಲಿ ಬಳಸ್ತಾರೆ. ಇದೆಲ್ಲ ಹೋಟೆಲ್ ನಲ್ಲಿ ಹೋಗ್ತದೆ ಶಹರದಲ್ಲಿ. ಆದ್ರೆ ಇದಕ್ಕೆಲ್ಲ ಏನಾಗುತ್ತೆ, ಇದನ್ನು ಎಕರೆಗಟ್ಟಲೆ ಮಾಡಬಾರ್ದು, ಗುಂಟೆ ಲೆಕ್ಕದಲ್ಲಿ ಮಾಡಬೇಕು, ಒಡಂಬಡಿಕೆಯಲ್ಲೂ ಮಾಡ್ಬೇಕು ಇದನ್ನ. ಯಾಕಂದ್ರೆ ನೀವು ಮಾರ್ಕೆಟ್ಗೆ ಹೋಯ್ದ್ರಿ ಅಲ್ಲಿ ರೇಟ್ ಇಲ್ಲ ಅಂದ್ರೆ ಬಿಡ್ತೀರಿ. ಅದಕ್ಕೆ ಮೊದಲನೇ ಈ ಮೋರು ಮತ್ತು ರಿಲಯನ್ಸ್ ಇಂಥ ಇಂಡಸ್ಟ್ರೀಸ್ ಅವರು ತಗೋತಾರೆ. ಅವು ಒಡಂಬಡಿಕೆ ರೂಪದಲ್ಲಿ ಮಾಡಿದಾಗ ಇದು ಗೋವಿನ ಜೋಳದಲ್ಲಿ ಕಾಯಿಪಲ್ಯ ರೂಪ ಬೆಳೆದು ರೈತರು ಲಾಭವನ್ನು ಪಡ್ಕೋಬಹುದು. ಮುಖ್ಯವಾಗಿ ಗೋವಿನ ಜೋಳ ಬೆಳೆ ಬೆಳೆದಾಗ ಅದರಲ್ಲಿ ಹೆಚ್ಚು ಈಗ ಬಾಧೆ ಕಾಡುವುದು ಈಗ ಫಾಲ್ ಸೈನಿಕ ಹುಳ ಅಂತ ಕರಿತೀವಿ. ಆ ಹುಳ, ಆ ಕೀಟ ಏನಿದೆ ಹೆಚ್ಚು ಬರ್ತದೆ. ಆ ಕೀಟದ ಬಾಧೆ ಯಾವ ರೀತಿ ಇರುತ್ತಂದ್ರೆ, ನೀವಿಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ, ಇಲ್ಲಿ ಸಂಪೂರ್ಣವಾಗಿ ಎಲೆಗಳನ್ನ ತಿಂದು ಹಾಕುತ್ತೆ, ತತ್ತಿಗಳನ್ನು ಇಡುತ್ತೆ, ಸುಳಿಯಲ್ಲಿ ಹುಳ ಇರುತ್ತೆ. ಇದು ಹಿಂಗಾರಿನಲ್ಲಿ ಬೆಳೆದಂತ ಗೋವಿನ ಜೋಳಕ್ಕೆ ಹೆಚ್ಚು ಬಾಧೆಯನ್ನು ತರುತ್ತೆ. ಇದಕ್ಕೆ ಶಿಫಾರಸು ಮಾಡೋದು ಕ್ರಿಮಿನಾಶಕಗಳನ್ನ ನಾವೀಗ ಹೇಳ್ತಾ ಇದೀವಿ. ಆ ಕ್ರಿಮಿನಾಶಕಗಳನ್ನ ಸುಳಿಯಲ್ಲಿ ಹಾಕೋದ್ರಿಂದ ಈ ಕೀಟದ ಬಾಧೆಯನ್ನು ಮಾಡ್ಬೋದು. ಅದೇ ಯಾವ ರೀತಿ ಔಷಧಿ ಇದಕ್ಕೆ ಹೆಸರಿದಾವೆ. ನಾವು ಕ್ಲೋರಾಂಟ್ರಿನಿಪ್ರೋಲ್ ಅಂತ ಒಂದು ಕರಿತೀವಿ, ಎಮಾಮೆಕ್ಟಿನ್ ಬೆಂಜೋಯಿಟ್ ಅಂತ ಕರಿತೀವಿ, ಸ್ಪ್ಯಾನೆಟ್ರಾನ್ ಅಂತ ಕರಿತೀವಿ. ಈ ಕೀಟನಾಶಕಗಳನ್ನ ಸುಳಿಯೊಳಗೆ ಹಾಕಬೇಕು. ಅದು 1 ತಿಂಗಳದ ಅವಧಿಯೊಳಗೆ ಈ ಎಲ್ಲಾ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿ ನಾವು ಬೆಳೆಯನ್ನ ನಿಯಂತ್ರಣ ಮಾಡಿದ್ರೆ, ಬೆಳೆಗೆ ಬಾಧೆಯನ್ನು ನಿಯಂತ್ರಣ ಮಾಡಿದಾಗ ಮಾತ್ರ ಒಳ್ಳೆ ಬೆಳೆಯನ್ನು ತೆಗೆಯಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಏನಾಗುತ್ತೆ, ತದನಂತರ 1 ತಿಂಗಳ ಬೆಳೆ ಆದ ನಂತರ ಕೀಟ ತನ್ನ ಪ್ರೌಢಾವಸ್ಥೆ ದಾಟಿದಾಗ, ಹೆಚ್ಚಿನ ಒಂದು ಹಂತದಲ್ಲಿ ಬಂದಾಗ ಇದರ ಬಾಧೆ ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಈ ಗೋವಿನ ಜೋಳದಲ್ಲಿ ಮತ್ತೊಂದು ಏನಂದ್ರೆ ಉರಿಜಿಂಗಿ ರೋಗ ಬರುತ್ತೆ. ಅದು ಈ ಭಾಗದಲ್ಲಿ ಕಡಿಮೆ. ಈ ರೀತಿಯಾಗಿ
ಎಲೆ ಎಲ್ಲ ಸುಟ್ಟಂಗೆ ಆಗ್ತದೆ. ಇದಕ್ಕೂ ಕೂಡ ನಮ್ಮ ಶಿಫಾರಸ್ ಕ್ರಮಗಳು ನಾವು ಲೇಖನವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ವಿ. ಇದರ ಎಲ್ಲ ಸಮಗ್ರ ಮಾಹಿತಿಯನ್ನು ಕೊಟ್ಟಿರ್ತೀವಿ. ಇದರಲ್ಲಿ ಕೂಡ ಇದಕ್ಕೆ ಕೂಡ ಔಷಧಗಳು ಇದ್ದಾವೆ. ಫಾಲಿಕ್ಯೂರ್ ಅಂತ ಬಂದಿದೆ, ಅಟ್ರಾಜಿನ್ ಇದು ಫಾಲಿಕ್ಯೂರ್ ಸ್ಪ್ರೇ ಮಾಡ್ಬೋದು, ಮತ್ತು DM45 ಡೈಥೇನಿಯಂ M45 ಸ್ಪ್ರೇ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಈ ಉರಿಜಿಂಗಿ ರೋಗವನ್ನು ನಾವು ನಿಯಂತ್ರಿಸ್ಬೋದು. ಈ ರೀತಿಯಾಗಿ ಗೋವಿನ ಜೋಳದಲ್ಲಿ ಮತ್ತೆ ಈಗ ಜಾಸ್ತಿ ಮತ್ತೆ ಈಗ ಬೆಳಿತಾರೆ ಮುಂಚೆಲ್ಲ ಕಬ್ಬ ಹಚ್ತಾರೆ. ಈಗ ಏನೈತಿ ಕಬ್ಬು ಜಾಸ್ತಿ ಐತ್ರಿ, ಮತ್ತೆ ಇದನ್ನು ಕೂಡ ಜಾಸ್ತಿ ಬೆಳಿತಾರೆ. ಈಗ ಗೋವಿನ ಜೋಳ ಯಾಕೆ ಜಾಸ್ತಿ ಆಗಿದೆ ಅಂತಂದ್ರೆ ಗೋವಿನ ಜೋಳಕ್ಕೆ ಒಂದು ಮಾರುಕಟ್ಟೆಯಲ್ಲಿ ನಿರಂತರವಾದ ಬೆಲೆ ಸಿಗುತ್ತೆ. 2,500 ಮುಂಗಾರು ಕಟಾವು ಹೋದಾಗ 2,500 ಇತ್ತು. ಇವತ್ತಿಗೆ 2,200 ಈ ರೇಟು. ಒಂದೊಂದ್ಸಲ ಜೂನ್ ತಿಂಗಳಿಗೆ ಹೋದಾಗ 2,700-800 ರೇಟ್ ಹೋಗುತ್ತೆ. ಸೊ ಇದನ್ನ ಆದ್ರೆ ಒಂದು ರೈತರು ನಾವು ಬಹಳಷ್ಟು ಜನ ಮಾತಾಡಿದಾಗ 2,200 ಮೇಲೆ ಏನು ರೇಟ್ ಸಿಗುತ್ತೆ ಅದು ರೈತರಿಗೆ ಒಳ್ಳೆ ರೇಟ್ ಅಂತ ಒಂದು ಹೇಳ್ತಾರೆ. ಇನ್ನೊಂದು ಏನಾಗುತ್ತೆ, ಗೋವಿನ ಜೋಳ ನಾವು ಎಕರೆಕ್ಕೆ ಏನಿಲ್ಲ ಅಂದ್ರೂ ಒಂದು 18-20 ಕ್ವಿಂಟಲ್, ಸ್ವಲ್ಪ ಏನೂ ಬೆಳೆದಿಲ್ಲ ಅಂದ್ರೂ 18-20 ಕ್ವಿಂಟಲ್ ಎಕರೆಗೆ ರೈತರು ತೆಗಿತಾರೆ. ನಾವು 20 ಕ್ವಿಂಟಲ್ ಹಿಡಿದಾಗ 2,000 ರೇಟ್ ಹಿಡಿದಾಗ ಎಕರೆಕ್ಕೆ 40,000 ಬರುತ್ತೆ. ಒಂದು 10,000 ರೂಪಾಯಿ ನಾವು ಖರ್ಚು ಮಾಡಿವಿ ಅಂತಂದ್ರೂ ಒಂದು 25,000-30,000 ಒಂದು ಎಕರೆಕ್ಕೆ ರೈತರು ಲಾಭವನ್ನು ಪಡಿಬೋದು. ಆದ್ಮೇಲೆ ಈ ಬೆಳೆ ಸ್ವಲ್ಪ ಬಿತ್ತಕ್ಕೆ ವ್ಯವಸಾಯ ಮಾಡಕ್ಕೆ ಸ್ವಲ್ಪ ಸರಳ ಬೇರೆ ಬೆಳೆಗೆ ಹೋಲಿಸಿದಾಗ. ಹೀಗಾಗಿ ಈ ಬೆಳೆಯನ್ನು ಬೆಳಿತಾರೆ. ಆಮೇಲೆ ಮಾರ್ಕೆಟ್ನ ಹೇಳಿದ ಔದ್ಯೋಗಿಕ ಉತ್ಪನ್ನಗಳು ಆಗೋದ್ರಿಂದ ಈ ಬೆಳೆಗೆ ಯಾವಾಗಲೂ ಬೆಲೆ ಇದ್ದೇ ಇರುತ್ತೆ, ನಿರಂತರವಾದ ಬೆಲೆ ಇರುತ್ತೆ. ಹಿಂಗಾಗಿ ರೈತರು ಈ ಬೆಳೆಯನ್ನ ಬೆಳೆಯಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸರ್ ಲಾಸ್ಟ್ ಕೊನೆಯದಾಗಿ ರೈತರಿಗೆ ನಿಮ್ಮ ಇಚ್ಛೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಜಾಸ್ತಿ ರೈತರಿಗೆ ಇದರ ಯಾವುದೇ ಬೆಳೆಯನ್ನು ಬೆಳೀಲಿ, ಅವರು ವಿಶ್ವವಿದ್ಯಾಲಯದ ಶಿಫಾರಸು ಮಾಡಿದ ಏನು ಪದ್ಧತಿಗಳಿದಾವೆ ಅದು ನಮ್ಮಲ್ಲಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪುಸ್ತಕ ಅಂತ ಬರುತ್ತೆ. ಇಲ್ಲಿ ತಜ್ಞರು ಇರ್ತಾರೆ, ಕೃಷಿ ಇಲಾಖೆಯವರು ಇರ್ತಾರೆ, ಕೃಷಿ ವಿಜ್ಞಾನ ಕೇಂದ್ರದವರು ಇರ್ತಾರೆ. ಅವರನ್ನ ಸಂಪರ್ಕಿಸಬೇಕು. ಯಾವ ಬೆಳೆನ ಬೆಳಿಬೇಕು. ಈಗ ನಾವು ಕಬ್ಬು ಬೆಳಿತೀನಿ ಅಥವಾ ಗೋವಿನ ಜೋಳ ಬೆಳಿತೀನಿ ಅಂದರೆ ಏನು ಮಾಡಲಿ ನಾನು ಅಂತ ಫಸ್ಟ್ ತಿಳ್ಕೊಳ್ಳೋದು ಒಳ್ಳೆಯದು. ಈಗ ಹಿಂಗಾರಿ ಪೀಕ್ ಯಾವುದಿತ್ತು, ಅದಾದಮೇಲೆ ಮುಂಗಾರಿನಲ್ಲಿ ಅವ್ರು ಬೆಳೀತಿದ್ರೆ ಯಾವ ಪೀಕನ್ನು ಹಾಕಬೇಕು, ನಾವು ಗೋವಿನ ಜೋಳ ಬೆಳೀತಿದ್ರೆ ಹಿಂಗಾರಿ ಪೀಕ್ ಯಾವುದಿತ್ತು, ಇದನ್ನೆಲ್ಲ ನಾವು ವೈಜ್ಞಾನಿಕವಾಗಿ ಅವಲೋಕನ ಮಾಡಬೇಕು. ಪ್ಲಾನಿಂಗ್ ಮಾಡಬೇಕು. ಹಾಕೋದಿಲ್ಲ. ಈ ಬಿತ್ತನೆ ಸಮಯ ಅಂತ ತತಿ ಅಂತ ಕರೀತಾರೆ ರೈತರು. ಸರಿಯಾದ ಸಮಯಕ್ಕೆ ಬಿತ್ತಬೇಕು. ಏನಾಗುತ್ತೆ, ಈಗ ಹಿಂಗಾರಿನಲ್ಲಿ ನೀವು ಅಕ್ಟೋಬರ್ನಲ್ಲಿ ಬಿತ್ತಿದ್ರೆ ಬೇರೆ ಇರುತ್ತೆ, ನವೆಂಬರ್ನಲ್ಲಿ ಬಿತ್ತಿದ್ರೆ ಬೇರೆ ಇರುತ್ತೆ, ಡಿಸೆಂಬರ್ಗೆ ಬಿತ್ತಾರೆ ಕೆಲವರು. ಚಳಿ ಹೆಚ್ಚಾಗೋದ್ರಿಂದ ಮೊಳಕೆ ಪ್ರಮಾಣ ಕಡಿಮೆ ಆಗ್ತದೆ. ಈ ರೀತಿ ಇರುತ್ತೆ. ಸಂಪೂರ್ಣವಾಗಿ ಮಾಹಿತಿಯನ್ನು ತಗೊಳ್ರಿ ಅಷ್ಟಿಗೆ. ಈಗ ಬೆಳೆಗೆ ನಾವು ರೈತರಿಗೆ ಕೇಳಿದಾಗ ಏನು ಗೊಬ್ಬರ ಹಾಕ್ತೀರಿ ಸರ್, ಒಂದು ಚೀಲ DAP, ಒಂದು ಚೀಲ ಯೂರಿಯಾ ಅಂತಾರೆ. ಅದರಲ್ಲ ಶಿಫಾರಸು ಮಾಡಿದ ಗೊಬ್ಬರ ಇರುತ್ತೆ. ಅದಕ್ಕೆ ಪ್ರಕಾರ 150 kg, 65 kg, 65 ಒಂದು ಹೆಕ್ಟ್ರಿಗೆ ಅಂದ್ರೆ 65 kg, 27, 37 ಹೀಗೆ ಈ ರೀತಿ ಒಂದು ಶಿಫಾರಸು ಮಾಡೋ ಪ್ರಮಾಣದ ಗೊಬ್ಬರ ಇರ್ತದೆ. ಅದನ್ನ ರೈತರು ಕೊಡಬೇಕಾಗ್ತದೆ. ಅದು ಎರಡು ಸಲ ಕೊಡ್ಬೇಕಂತ ಹೇಳ್ತೀವಿ. ತಳಗೊಬ್ಬರ ಒಮ್ಮೆ ಮತ್ತೆ ಮೇಲ್ಗೊಬ್ಬರ 2 ಸಲ. ಇದನ್ನ ಕೊಟ್ಟಾಗ ಬೆಳೆಗೆ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಹೋಗ್ತದೆ. ಆದಮೇಲೆ ಎಡಿ ಹೊಡೆಯೋದಿರ್ಬೋದು, ಕಳೆ ನಿಯಂತ್ರಣ ಇರ್ಬೋದು, ಇವನ್ನೆಲ್ಲಕ್ಕೂ ಮಾಹಿತಿ ಇದೆ. ಈ ಮಾಹಿತಿಯನ್ನು ತಗೊಳ್ರಿ. ಆಮೇಲೆ ರೈತರು ಇದನ್ನ ವ್ಯವಸಾಯ ಮಾಡೋದು ಒಳ್ಳೆಯದು. ಅಂದ್ರೆ ನಿಮಗೆ ಗೊತ್ತಿಲ್ಲ, ಈಗ ಕೃಷಿ ಇಲಾಖೆಯಿಂದ ಮಾಹಿತಿ ಪಡೆದುಕೊಂಡಿರ್ತೀವಿ. ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಯಾವ್ದರಿಂದ ಮಾಹಿತಿ ತಗೊಳ್ರಿ. ಮಾಹಿತಿ ರೈತರಿಗೆ ಫ್ರೀ ಆಗಿ ಸಿಗುತ್ತೆ ಯಾವುದೇ ಇದಕ್ಕೆ ಹೋದ್ರೂ. ಈಗೆಲ್ಲ ವಾಟ್ಸ್ಆ್ಯಪ್ ಕಾಂಟ್ಯಾಕ್ಟ್ಸ್ ಇದಾವೆ ಎಲ್ಲ ಕಡೆ. ಮಾಹಿತಿ ತಗೊಳ್ರಿ, ಮಾಹಿತಿ ತಗೊಂಡು ಮಾಡ್ರಿ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ.